ಜೀವನದಲ್ಲೇ ನಾನು ಕಾಂಗ್ರೆಸ್ಗೆ ಹೋಗಲ್ಲ. ವಿಜಯೇಂದ್ರ ನಕಲಿ ಫೋಟೋ ಹರಿಬಿಡ್ತಿದ್ದಾರೆ. ಕೊಪ್ಪಳದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯಿಂದ 6 ವರ್ಷಗಳ ಕಾಲ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಗೊಂಡಿದ್ದಾರೆ. ಅದಾದ ಬಳಿಕ ಈ ಪಕ್ಷಕ್ಕೆ ಹೋಗ್ತಾರೆ, ಆ ಪಕ್ಷಕ್ಕೆ ಹೋಗ್ತಾರೆ, ಅಥವಾ ತಮ್ಮದೇ ಹೊಸ ಪಕ್ಷವನ್ನ ಅವರು ಕಟ್ಟುತ್ತಾರೆ ಎನ್ನುವಂತಹ ಸಾಕಷ್ಟು ಒಂದು ಗಾಸಿಪ್ಗಳು ಹರಿದಾಡ್ತಾ ಇದೆ. ಇನ್ನು ಬಿಎಸ್ವೈ ಮಾತು ಕೇಳಿ ನನ್ನ ಉಚ್ಚಾಟನೆ ಮಾಡಿದ್ದಾರೆ. ಪೋಕ್ಸೋ ಕೇಸ್ ತನಿಖೆ ಆದ್ರೆ ಬಿಎಸ್ವೈ ಜೈಲಿಗೆ ಹೋಗ್ತಾರೆ. ಬಿಜೆಪಿ ಹಿಂದೂಗಳ ಪರವಾಗಿಲ್ಲ ಅಂತ ಈಗಲೂ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಇದ್ದಾಗಲೂ ಕೂಡ ಬಿಜೆಪಿಯ ವಿರುದ್ಧವಾಗಿ ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ರು. ಪಕ್ಷದ ಒಂದು ಕ್ರಮಗಳನ್ನ ಶಿಸ್ತುಬದ್ಧವಾಗಿ ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳಿನೇ ಈಗ ಕಾರಣ ಕೊಟ್ಟು ಉಚ್ಚಾಟನೆ ಮಾಡಲಾಗಿದೆ. ಬಟ್ ಈಗಲೂ ಕೂಡ ಯತ್ನಾಳ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈಗ ಸುತ್ತ ಏನಂತಾರೆ ಕಾಂಗ್ರೆಸ್ಗೆ ಹೋಗ್ತಾರೆ, ಹೊಸ ಪಕ್ಷ ಕಟ್ತಾರೆ ಅಂತ ಏನಿದೆ ಸರ್? ಒಂದು ಹೊಸ ಪಕ್ಷ ಕಟ್ತಾರೆ ಅಂತ ಒಂದಿದೆ. ಕಾಂಗ್ರೆಸ್ ಅಂತ ಈ ಜನ್ಮದಾಗ ಹೋಗುದಿಲ್ಲ, ಮುಂದಿನ ಜನ್ಮದಾಗ ಹೋಗುದಿಲ್ಲ. ಕಾಂಗ್ರೆಸ್ ಅದು ಒಂದು ಮುಸ್ಲಿಮರ ಪಕ್ಷ, ಹಿಂದೂಗಳ ಪಕ್ಷ. ಅದೇನೋ ಯಾರೋ ಅಪಪ್ರಚಾರ ಸಹಜ ಐತಿ. ವಿಜಯೇಂದ್ರನ ಟೀಮು ಅವ್ರದ್ದೇ ಆದಂಥ ನಕಲಿ ಸಾಮಾಜಿಕ ಜಾಲತಾಣಗಳದ. ಅದರಲ್ಲಿ ನಕಲಿ ಫೋಟೋಗಳನ್ನು ಹಾಕೋದು, ನಕಲಿ ರೀತಿಯ ಸುದ್ದಿಗಳನ್ನು ಬಿಡುಗಡೆ ಮಾಡೋದು, ಎಲ್ಲ ಅಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ. ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣದವು, ಪೋಕ್ಸೋ ಹಗರಣದ. ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾನೆ. ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು. ಎಷ್ಟು ಒಂದು ಬೆಟ್ಟಿಗೆ ರೊಕ್ಕ ಖರ್ಚಾಗ್ತಿದ್ರು. ನಾಚಿಕೆ ಮಾನ ಮರ್ಯಾದೆ ಇರ್ತದೆ. ಹೈಕಮಾಂಡ್ ಕೇಳ್ತೀನಿ, ಇವತ್ತು ಭ್ರಷ್ಟ ಮುಖ್ಯಮಂತ್ರಿ ಆಗಿ ಜೈಲಿಗೆ ಹೋದಂಥ ವ್ಯಕ್ತಿ, ಅವ್ರ ಅಪ್ಪನ ನಕಲಿ ಸಹಿ ಮಾಡಿದಂಥ ಮಗ. ಅಂದರೆ ನೀವು ಕೇಂದ್ರ ಹೈಕಮಾಂಡು ಇಂಥ ಭ್ರಷ್ಟ ಕುಟುಂಬಕ್ಕೆ ನೀವು ಹಸಿರು ನಿಶಾನೆ ಕೊಟ್ಟರೆ ನಾನು ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣಪ್ಪ ಬಾಚಲಾಪುರ, ಬಿಜೆಪಿಯಿಂದ ಉಚ್ಚಾಟನೆ ಆದ್ಮೇಲೂ ಕೂಡ ಇನ್ನೂ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ ಯತ್ನಾಳ್ ಅವರಿಗೆ ಬಿಜೆಪಿ ಬಗ್ಗೆ ಇರುವಂತಹ ಒಂದು ಆಕ್ರೋಶ. ಈಗ ಹೇಳ್ತಾ ಇರುವಂತದ್ದು, ನಾನು ಇರೋ ತನಕ, ನಾನು ಸಾಯೋ ತನಕ ನಾನು ಕಾಂಗ್ರೆಸ್ ಹೋಗಲ್ಲ ಅಂತ. ಈಗ ಕಾಂಗ್ರೆಸ್ ಇಂದ ಏನಾದರೂ ಅವರಿಗೆ ಆಫರ್ ಇದೆಯಾ, ಅಥವಾ ಇವರೇ ಪೋಟ್ರೆ ಮಾಡ್ಕೊಂಡು ಬಿಲ್ಡಪ್ ಕೊಡ್ತಿದ್ದಾರಾ? ಮತ್ತೊಂದ್ ಕಡೆ ಹೇಳ್ತಾರೆ ಪೋಕ್ಸೋ ಕೇಸ್ ಏನಾದರೂ ತನಿಖೆ ಆಯ್ತು ಅಂತಂದ್ರೆ ಬಿಎಸ್ವೈ ಜೈಲಿಗೆ ಹೋಗ್ತಾರೆ ಅಂತ. ಬಿಎಸ್ವೈ ಅವರು ಜೈಲಿಗೆ ಹೋಗೋದಕ್ಕೂ ಅಥವಾ ಇವ್ರನ್ನ ಉಚ್ಚಾಟನೆ ಮಾಡೋದಕ್ಕೆ ಏನ್ ಸಂಬಂಧ? ಚೈತ್ರ, ಏನಂದ್ರೆ ಇತ್ತೀಚೆಗೆ ಏನು ಯತ್ನಾಳ್ ಅವರನ್ನ ಹುಬ್ಳಿ ಧಾರವಾಡದ ಮಾಜಿ ಮೇಯರ್ ಆಗಿದ್ದ ಅನಿಲ್ ಕುಮಾರ್ ಭೇಟಿ ನಂತರ ಈಗ ಕಾಂಗ್ರೆಸ್ ಮುಖಂಡರಿಗೆ ಭೇಟಿ ಆಗ್ತಾ ಇದ್ದಾರೆ. ಹಿಂಗಾಗಿ ಕಾಂಗ್ರೆಸ್ಗೆ ಹೋಗ್ತಾರ ಅನ್ನುವಂತ ಫೋಟೋಗಳು ಮತ್ತು ವಿಡಿಯೋಗಳು ಹರಿದಾಡ್ತವೆ. ಈ ಹಿನ್ನೆಲೆಯಲ್ಲಿ ಮಾತನಾಡಿರುವಂತ ಏನು ಬಸನಗೌಡ ಯತ್ನಾಳ್ ಅವರು, ನನ್ನ ಜೀವಮಾನದಲ್ಲಿ ಎಂದೂ ನಾವು ಕಾಂಗ್ರೆಸ್ಗೆ ಹೋಗುದಿಲ್ಲ ಅಂತ ಒಂದು ಕಡಿಮೆ ಆಗಿದ್ರೆ, ಮತ್ತು ಈಗೇನು ಈ ಇತ್ತೀಚೆಗೇನು ಮಾಜಿ ಸಿಎಂ ಅವರ ಯಡಿಯೂರಪ್ಪನವರ ಏನು ಪೋಕ್ಸೋ ಕೇಸ್ ಇದೆ, ಅದು ಸರಿಯಾಗಿ ತನಿಖೆ ಆಗ್ತಾ ಇಲ್ಲ. ಒಂದ್ ವೇಳೆ ಸರಿಯಾದ ತನಿಖೆ ಆದ್ರೆ ಅವರು ಜೈಲಿಗೆ ಹೋಗೋದು ಸಿದ್ಧ ಅನ್ನೋದು ಒಂದ್ ಕಡೆ, ಮತ್ತು ಇವರಿಬ್ಬರ ಕುತಂತ್ರದಿಂದಲೇ ನನ್ನನ್ನು ಹೊರಗೆ ಹಾಕ್ಯಾರ. ಒಂದು ಕುತಂತ್ರಕ್ಕೆ ಈಗ ಹೈಕಮಾಂಡ್ ಸಹ ಇವರನ್ನೇ ಪ್ರೋತ್ಸಾಹಿಸಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಮತ್ತು ನಾನು ಮುಂದಿನ ದಿನಗಳಲ್ಲಿ ಹೆಚ್ಚು ಎಲ್ಲಾ ಕಡೆ ಏನು ಅಡ್ಡಾಡಿ ತಿರುಗಾಡಿ ಪಕ್ಷವನ್ನ ಕಟ್ಟಬೇಕು ಅಥವಾ ಏನ್ ಮಾಡ್ಬೇಕು ಅನ್ನೋದು ಎಲ್ಲರೊಂದಿಗೆ ಚರ್ಚಿಸಿ, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಈ ಕುರಿತು ಎಲ್ಲರೊಂದಿಗೆ ಅಭಿಪ್ರಾಯ ಸಂಗ್ರಹ ಮಾಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ತೀನಿ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೊಪ್ಪಳಕ್ಕೆ ಏನು ಬಂದಿದ ನಂತರ ಬಹುತೇಕ ಬಿಜೆಪಿ ಯಾವುದೇ ಮುಖಂಡರಿಲ್ಲ. ಆದ್ರೆ ಕೊಪ್ಪಳದ ಮಾಜಿ ಸಂಸದರಾದ ಸಂಗಣ್ಣ ಕರಡಿ ಬೆಂಬಲಿಗರೇನಕ್ಕಿಂತ ಅವ್ರ ಸಂಬಂಧಿಕರು ಆತನಿಂದ ಬಿಟ್ರೆ ಯಾರು ಇವರು ಬಿಜೆಪಿಯ ಮುಖಂಡರು ಯಾರು ಆತನ ಜೊತೆಗೆ ಇರ್ಲಿಲ್ಲ, ಇದ್ದು ಕಂಡು ಬರ್ಲಿಲ್ಲ. ಚೈತ್ರ, ಓಕೆ, ಥ್ಯಾಂಕ್ ಯು ಶರಣಪ್ಪ ಬಾಚಲಾಪುರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕಾವೇರಿಗೆ ಭೂಗಳ್ಳರ ಕಂಟಕ, ನದಿ ಪಾತ್ರದ ಭೂಮಿಗೆ ಕನ್ನ, ನದಿ ಪಾತ್ರದ ಬಂಡೆಗಳ ನಾಶ, ಅಕ್ರಮ ಕಟ್ಟಡಗಳ ನಿರ್ಮಾಣ, ಅಧಿಕಾರಿಗಳ ಜಾಣ ಕುರುಡು. ಕ್ರಮ ಕೈಗೊಳ್ಳೋದು ಯಾವಾಗ? ಕಾವೇರಿ ಒಡಲಿಗೆ ಕನ್ನ. ಜೀವನದಿ ಕಾವೇರಿಗೆ ಭೂಗಳ್ಳರ ಕಂಟಕ ಎದುರಾಗಿದೆ. ಕಾವೇರಿ ಒಡಲಿಗೆ ಭೂಗಳ್ಳರು ಕನ್ನ ಹಾಕ್ತಾ ಇದ್ದಾರೆ. ನದಿಯನ್ನೇ ಕಾಲುವೆ ಮಾಡಿಟ್ಟ ಭೂಗಳ್ಳರು. ಯಾವ ರೀತಿ ಅಂದ್ರೆ ನದಿಯನ್ನೇ ಕಾಲುವೆ ಮಾಡ್ಬಿಟ್ಟಿದ್ದಾರೆ ಭೂಗಳ್ಳರು. ಆ ಮಟ್ಟಕ್ಕೆ ಅಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೆ, ಕನ್ನ ಹಾಕ್ತಿದ್ದಾರೆ. ಬಟ್ ಅಧಿಕಾರಿಗಳಿಗೆ ಗೊತ್ತಿದ್ರು ಕೂಡ ಜಾಣ ಮೌನವನ್ನ ಮಾಡ್ತಾ ಇದ್ದಾರೆ. ಜೀವನದಿ ಕಾವೇರಿಗೆ ಭೂಗಳ್ಳರ ಕಂಟಕ ಎದುರಾಗಿರುವಂಥದ್ದು.
ಶ್ರೀರಂಗಪಟ್ಟಣದಲ್ಲಿ ಮಾಯ ಆಗ್ತಾ ಇದೆ ನದಿ ಪಾತ್ರದಲ್ಲಿ ಅಕ್ರಮ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ. ರೆಸಾರ್ಟ್, ಹೋಮ್ ಸ್ಟೇಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಆ ಹೋಮ್ ಸ್ಟೇ, ಆ ರೆಸಾರ್ಟ್ ಅನ್ನ ನಿರ್ಮಾಣ ಮಾಡೋದಕ್ಕಾದ್ರೂ ಅಧಿಕಾರಿಗಳು ಪರ್ಮಿಷನ್ ಕೊಡಬೇಕಲ್ಲ. ಹಾಗಿದ್ರೆ ಅಧಿಕಾರಿಗಳು ಇಂಡೈರೆಕ್ಟ್ ಆಗಿ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋಂಗಾಯ್ತು. ನದಿ ಪಾತ್ರದ ಬಂಡೆಗಳನ್ನ ನಾಶ ಮಾಡಲಾಗ್ತಾ ಇದೆ. ನದಿ ಪಾತ್ರದಲ್ಲಿ ಒತ್ತುವರಿ ಮಾಡ್ತಾ ಇರುವಂತಹ ಭೂಗಳ್ಳರು, ಅಧಿಕಾರಿಗಳದ್ದು ಮಾತ್ರ ಜಾಣ ಮೌನ. ಇದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳಿ. ಅಲ್ಲಿನ ನದಿಗಳೆಲ್ಲ ಒಂದು ರೀತಿ ಕಾಲುವೆಯಾಗಿ ಮಾರ್ಪಾಡಾಗ್ತಾ ಇದೆ. ಬಟ್ ಅಲ್ಲಿ ರೆಸಾರ್ಟ್ಗಳನ್ನ ನಿರ್ಮಾಣ ಮಾಡಬೇಕು ಅಥವಾ ಹೋಮ್ ಸ್ಟೇಗಳನ್ನ ನಿರ್ಮಾಣ ಮಾಡಬೇಕು ಅಂತಂದ್ರೂ ಕೂಡ ಪರ್ಮಿಷನ್ ತಗೊಳ್ಬೇಕು. ಬಟ್ ಪರ್ಮಿಷನ್ ತಗೊಳ್ಳದೆ ಮಾಡ್ತಾ ಇದ್ದಾರಾ ಅಥವಾ ಪರ್ಮಿಷನ್ ಕೊಟ್ಟು ಇವರು ಜಾಣ ಮೌನಕ್ಕೆ ಶರಣಾಗಿದ್ದಾರಾ ಗೊತ್ತಿಲ್ಲ. ಪಟ್ಟಣಕ್ಕೆ ಹೊಂದಿಕೊಂಡಿರುವ ಪತ್ರದ ಅಂಚಿಗಳಲ್ಲಿ ರಾತ್ರೋರಾತ್ರಿ ನಡೆಯುವ ಮೋಜು ಮಸ್ಕಿಗಾಗಿ ಅಲ್ಲಿ ಹೋಟೆಲು ಮತ್ತು ಹೋಮ್ ಸ್ಟೇಗಳ ಕಾಟ ಜಾಸ್ತಿ ಆಗ್ತಾ ಇದೆ. ಕಾವೇರಿ ನದಿ ನೀರು ಇರುವಂಥದ್ದು ಕಾವೇರಿ ಜನರ, ಕಾವೇರಿ ಬದುಕಿನ, ಕಾವೇರಿ ಜಲನಯನ ಪ್ರದೇಶದ ರೈತರ ಉಳಿವಿಗಾಗಿ ಇರುವಂಥದ್ದು. ಇಂತಹ ಜಾಗಗಳಲ್ಲಿ ಅನಧಿಕೃತ ಚಟುವಟಿಕೆಗಳು ನಡೀತಾ ಇರುವಂಥದ್ದು ಸ್ಥಳೀಯ ರಾಜಕಾರಣಿಗಳ ಕುಮ್ಮಕ್ಕಿನಿಂದ ಅನ್ನುವ ಎಷ್ಟೋ ವಿಷಯಗಳು ನಮಗೆ ಬಂದಿದೆ. ಡಿ.ಕೆ. ಶಿವಕುಮಾರ್ ಅವರು ವಿಶೇಷ ತನಿಖಾ ದಳ ರಚನೆ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಯಾವುದೇ ಇಂತಹ ಚಟುವಟಿಕೆಗಳು ಮುಂದೆ ನಡೀಬಾರ್ದು, ನಡೆಯುವಂಥವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ತನಿಖಾ ದಂಡವನ್ನು ರಚನೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಶ್ರೀರಂಗಪಟ್ಟಣಕ್ಕೆ ಹೊಂದಿಕೊಂಡಿರುವ ಕಾವೇರಿ ನದಿ ನೀರಿನ ಪಾತ್ರದ ಅಂಚಿಗಳಲ್ಲಿ ರಾತ್ರೋರಾತ್ರಿ ನಡೆಯುವ ಮೋಜು ಮಸ್ಕಿಗಾಗಿ ಅಲ್ಲಿ ರೆಸಾರ್ಟ್, ಹೋಮ್ ಸ್ಟೇಗಳನ್ನ ಆ ಭಾಗದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಕಾವೇರಿ ನದಿಗೆ ಭೂಗಳ್ಳರು ಕನ್ನ ಹಾಕ್ತಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಯಾಕಂದ್ರೆ ಆ ನದಿಗಳಿಗೆ ಏನು ಹರಿತಾ ಇದೆ, ಕಾವೇರಿ ನದಿ ಇದೆಯಲ್ಲ, ಆ ನದಿನೇ ಕಾಲುವೆಯಾಗಿ ಮಾರ್ಪಾಟಾಗ್ತಾ ಇದೆ. ಬಟ್ ಯಾರು ಇವರಿಗೆ ಪರ್ಮಿಷನ್ ಕೊಟ್ಟಿದವರು? ಇದೆಲ್ಲ ಅಧಿಕಾರಿಗಳಿಗೆ ಕಾಣಿಸ್ತಾ ಇಲ್ವಾ? ಕಾಣಿಸಿದ್ರು ಕೂಡ ಜಾಣ ಮೌನಕ್ಕೆ ಶರಣಾಗಿದ್ದಾರಾ ಅನ್ನುವಂತಹ ಯಕ್ಷ ಪ್ರಶ್ನೆ. ರಾಯಚೂರಲ್ಲಿ ಸ್ಮಶಾನ ಭೂಮಿ ಇಲ್ಲದೆ ಪರದಾಟ ನಡೆಸ್ತಾ ಇದ್ದಾರೆ. ಹೂಳಲು ಜಾಗವಿಲ್ಲದೆ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಲಿಂಗಸಗೂರು ತಾಲೂಕಿನ ಪೂಲಬಾವಿಯಲ್ಲಿ ಈ ಘಟನೆ ನಡೆದಿರೋದು. ಪಾಪ ಸತ್ತಿರುವಂತಹ ದೇಹವನ್ನ ಅದಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಜಾಗ ಕೂಡ ಸಿಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸ್ಮಶಾನ ಭೂಮಿ ಸಿಗ್ತಾ ಇಲ್ಲ, ಹೂಳೋದಕ್ಕೆ ಜಾಗ ಸಿಗ್ತಾ ಇಲ್ಲ. ಈಗ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ, ಏನ್ ಮಾಡಬೇಕು ಅಂತ ಹೇಳಿ. ಲಿಂಗಸಗೂರು ತಾಲೂಕಿನ ಪೂಲಬಾವಿಯಲ್ಲಿ ಈ ಘಟನೆ ನಡೆದಿರೋದು. ಇವತ್ತು ಬೆಳಗ್ಗೆ ಹೃದಯಾಘಾತದಿಂದ ಹನುಮಂತ ಅನ್ನೋರು ಸಾವನ್ನಪ್ಪಿದ್ದಾರೆ. ಖಾಸಗಿ ಭೂಮಾಲೀಕರಿಂದ ಶವ ಹೂಳೋದಕ್ಕೆ ವಿರೋಧ ಮಾಡಲಾಗ್ತಾ ಇದೆ. ಹಾಗಾಗಿ ಮನೆ ಮುಂದೆ ಶವ ಇಟ್ಕೊಂಡು ಗೋಳಾಡ್ತಿದ್ದಾರೆ. ಈಗ ಆ ಶವವನ್ನ ಎಲ್ಲಿ ಹೂಳಬೇಕು ಅಥವಾ ಅದಕ್ಕೆ ಮುಕ್ತಿಯನ್ನ ಯಾವ ರೀತಿ ಕೊಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕುಟುಂಬಸ್ಥರು ಈಗ ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಯಾಕಂದ್ರೆ ಇಷ್ಟು ದಿನ ಈ ಖಾಸಗಿ ಭೂಮಾಲೀಕರು ಏನಿದ್ರು, ಸೊ ಅವರು ಪರ್ಮಿಷನ್ ಕೊಡ್ತಾ ಇದ್ರು ಅವರ ಒಂದು ಭೂಮಿಯಲ್ಲಿ ಈ ಶವವನ್ನ ಹೂಳೋದಕ್ಕೆ. ಬಟ್ ಈಗ ಅವರು ಕೂಡ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ. ಬಟ್ ಈಗ ಕುಟುಂಬಸ್ಥರು ಆ ಹನುಮಂತಪ್ಪ ಅವರ ಶವವನ್ನ ಈಗ ಎಲ್ಲಿ ಹೂಳಬೇಕು ಅನ್ನೋದೇ ಈಗ ಯಕ್ಷ ಪ್ರಶ್ನೆ. 2021 ಆದೇಶ ಮಾಡ್ರಿ ಸರ್. ಅದನ್ನ ಮಾಡ್ರೆ ಒಳ್ಳೆ ಅದನ್ನ ವಿಸಿಟ್ ಮಾಡಿಲ್ಲ, ಇಲ್ಲೇ ಮಾಡ್ಕೊಂತ ಹೋಗ್ಯಾರ. ಅವಾಗ ಮೊದಲ ಕಾಲಕ್ಕೆ ಹಂಗೆ ಐತಿವನೋ ಇಲ್ಲೇ ಮಾಡ್ಕೊಂತ ಹೋಗ್ಯಾರ. ಈಗ ಏನಾಗೈತೆ ಅವ್ರು ಬಂದ್ ಮಾಡಿದ ಸಲಗೆ ಈ ಜಾಗ ಹುಡುಕಾಡ್ರಿ. ಯಾವ ಅಧಿಕಾರಿ ಬಂದಿಲ್ಲ, ಇನ್ನು ಏನು ಬಂದಿಲ್ಲ. ಈ ಸಮಸ್ಯೆ ಮಾಡಿದಾಗ ಅದನ್ನ ಹುಡುಕಾಡಕತ್ತಾರೆ. ಜಾಗ ಯಾರು ಬಂದು ವಿಸಿಟೇ ಕೊಟ್ಟಿಲ್ಲ, ಯಾವ ಅಧಿಕಾರಿನ ಬಂದಿಲ್ಲ. ಅಲ್ಲಿ ಏನ್ರಿ ಕುಂತಲ್ಲಿ ಆದೇಶ ಮಾಡ್ರಿ, ಅದನ್ನ ಯಾರು ಬಂದು ಅಲ್ಲಿ ವಿಸಿಟ್ ಮಾಡಿ ಊರ್ನವ್ರ ಕೇಳಿ ಇದು ಸರಿ ಐತಿಲ್ಲಪ್ಪ ಅಂತೇಳಿ ಮಾಡಿಲ್ರಿ. ಅದನ್ನ ಸುಮ್ಮನೆ ಅಂದಾದ ಮೇಲೆ ಎಲ್ಲಿ ಭೂಮಿ ಸಿಗುತ್ತೆ ಗರಾಣಿ ಭೂಮಿ ಅಲ್ಲಿ ಮಾಡಿಬಿಟ್ರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ಎಷ್ಟು ವರ್ಷಗಳಿಂದ ಈ ರೀತಿಯಾದಂತಹ ಸಮಸ್ಯೆ ಎದುರಾಗಿದೆ? ಅಟ್ಲೀಸ್ಟ್ ಅಧಿಕಾರಿಗಳು ಏನಾದರೂ ತಾತ್ಕಾಲಿಕ ಪರಿಹಾರವನ್ನಾದ್ರೆ ಏನಾದರೂ ಕೊಟ್ಟಿದ್ದಾರಾ? ಚೈತ್ರ, ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಪೂಲಬಾವಿ ಎನ್ನುವಂತಹ ಗ್ರಾಮದಲ್ಲಿ ರುದ್ರಭೂಮಿಯ ಸಮಸ್ಯೆ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಯಾರಾದರೂ ಆ ಗ್ರಾಮದಲ್ಲಿ ಒಬ್ಬರು ತೀರ್ಕೊಂಡ್ರೆ ಅವರ ಶವವನ್ನ ಹೂಳೋದಕ್ಕೆ ಅಲ್ಲಿ ಪರದಾಟ ಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಕೂಡ ಬೆಳಗ್ಗೆ ಹೃದಯಾಘಾತದಿಂದ ಹನುಮಂತ ಎನ್ನುವಂತಹ 54 ವರ್ಷದ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ. ಆ ವ್ಯಕ್ತಿಯ ಶವವನ್ನ ಹೂಳೋದಕ್ಕೂ ಕೂಡ ಈಗ ಪರದಾಟವನ್ನ ಪಡ್ತಕ್ಕಂಥ ಪರಿಸ್ಥಿತಿ ಗ್ರಾಮದಲ್ಲಿ ನಿರ್ಮಾಣವಾಗಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ತಲತಲಾಂತರದಿಂದ ಅಲ್ಲಿ ಊರಿಗೆ ಸಮೀಪ ಇರ್ತಕ್ಕಂಥ, ಅಂದ್ರೆ ಗ್ರಾಮಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಒಬ್ಬ ಖಾಸಗಿ ವ್ಯಕ್ತಿಗಳ ಭೂಮಿಯಲ್ಲಿ ಇಷ್ಟು ದಿನಗಳ ಕಾಲ ಶವವನ್ನ ಹೂಳ್ತಾ ಇದ್ರು. ಆದ್ರೆ ಈಗ ಆ ಖಾಸಗಿ ವ್ಯಕ್ತಿ
ವ್ಯಕ್ತಿಗಳು ಅವರ ತಾತ ಮುತ್ತಾತಂದಿರ ಕಾಲದಲ್ಲಿ, ತಂದೆಯವರ ಕಾಲದಲ್ಲಿ ಭೂಮಿಯನ್ನ ನಾವು ರುದ್ರಭೂಮಿಗೆ ಕೊಟ್ಟಿರಲಿಲ್ಲ. ಆದ್ರೆ ಬಾಯಿ ಮಾತಿಂದ ನೀವು ಯಾರಾದ್ರೂ ತೀರ್ಕೊಂಡ್ರೆ ಮಣ್ಣು ಮಾಡಿ ಅಂತ ಹೇಳಿದ ಒಂದೇ ಒಂದು ಮಾತನ್ನ ಇಟ್ಕೊಂಡು ಇಲ್ಲಿಯವರೆಗೂ ಕೂಡ ಯಾರು ಸತ್ರು ಕೂಡ ನಮ್ಮ ಹೊಲದಲ್ಲೇ ತಂದು ಉಳ್ತಾ ಇದ್ದಾರೆ. ನಾವೇನ್ ಮಾಡೋಣ, ಹಾಗಾಗಿ ನಾವು ಶವವನ್ನ ಉಳೋದಕ್ಕೆ ಬಿಡೋದಿಲ್ಲ ಎನ್ನುವಂತಹ ಒಂದು ವಾದವನ್ನ ಅವರು ಖಾಸಗಿ ಜಮೀನಿನ ಮಾಲೀಕರು ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಧಿಕಾರಿಗಳು ಕೂಡ ಇಲ್ಲಿ ಒಂದು ನಿರ್ಲಕ್ಷ್ಯ ಕಾಣ್ತದೆ ಚೈತ್ರ. ಏನಪ್ಪಾ ಅಂತ ಹೇಳಿದ್ರೆ 2021-22ನೇ ಸಾಲಿನಲ್ಲಿಯೇ ಇವತ್ತು 5 ಎಕರೆ 16 ಗುಂಟೆ ಭೂಮಿಯನ್ನ ಇವತ್ತು ಸರ್ಕಾರವೇ ರುದ್ರಭೂಮಿಗೆ ಮಂಜೂರು ಮಾಡಿದ್ರು ಕೂಡ ಅದನ್ನ ಅಭಿವೃದ್ಧಿಗೊಳಿಸ್ತಕ್ಕಂಥ ಕೆಲಸವಾಗಿರಲಿ, ಅದಕ್ಕೆ ಒಂದು ದಾರಿಯನ್ನ ಮಾಡಿಕೊಡ್ತಕ್ಕಂಥ ಕೆಲಸವಾಗಿರಲಿ ಇದುವರೆಗೂ ಕೂಡ ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡಿಲ್ಲ. ಹೀಗಾಗಿ ಇವತ್ತು ಆ ಸರ್ಕಾರದ ಭೂಮಿಯಲ್ಲೂ ಕೂಡ ಉಳೋದಕ್ಕೂ ಕೂಡ ಅಲ್ಲಿ ಆಗ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಈಗಾಗಲೇ ಅದು 2021-22ರಲ್ಲಿ ಅಂದ್ರೆ ಈಗಾಗಲೇ 4-5 ವರ್ಷಗಳಾಯ್ತು. ಆ ಭೂಮಿಯೂ ಕೂಡ ಈಗಾಗಲೇ ಒತ್ತುವರಿಯಾಗಿದೆ. ಇದನ್ನ ಸ್ವತಃ ಅಧಿಕಾರಿಗಳೇ ಒಪ್ಪಿಕೊಳ್ತಾರೆ ಚೈತ್ರ. ಹೀಗಾಗಿ ಆ ಭೂಮಿಯೂ ಕೂಡ ಇಲ್ಲ, ಈ ಕಡೆ ಖಾಸಗಿ ಭೂಮಿಯೂ ಕೂಡ ಇಲ್ಲ. ಹೀಗಾಗಿ ಶವವನ್ನ ಎಲ್ಲಿ ಹೂಳೋದು ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ಇವತ್ತು ಕುಟುಂಬಸ್ಥರು ಶವವನ್ನ ತಮ್ಮ ಮನೆಯ ಮುಂದೆ ಇಟ್ಕೊಂಡು ಕೂತಿದ್ದಾರೆ. ಸದ್ಯಕ್ಕೆ ಅಧಿಕಾರಿಗಳು ಮತ್ತು ಪೊಲೀಸರು ಆ ಗ್ರಾಮಕ್ಕೆ ದೌಡಾಯಿಸಿದ್ದಾರೆ. ಆ ಖಾಸಗಿ ವ್ಯಕ್ತಿಗಳ ಜಮೀನೇನಿದೆ ಇಲ್ಲಿವರೆಗೂ ರುದ್ರಭೂಮಿಯಲ್ಲಿ ಮಣ್ಣು ಮಾಡ್ತಾ ಇದ್ರೆ ಶವವನ್ನ ಉಳ್ತಾ ಇದ್ರು, ಅವರಿಗೆ ಮನವೊಲಿಸಿ ಇದೊಂದು ಬಾರಿ ನೀವು ಆ ಒಂದು ಅವಕಾಶ ಮಾಡಿಕೊಡಿ, ಮುಂದಿನ ದಿನಮಾನಗಳಲ್ಲಿ ಏನಾದ್ರೂ ಆದ್ರೆ ನೀವು 15-20 ದಿನಗಳೊಳಗೆ ನಾವು ಆ ರುದ್ರಭೂಮಿಯನ್ನ ಸ್ವಚ್ಛಗೊಳಿಸಿ ಅಲ್ಲಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಭೂಮಿಯನ್ನ ತೆರವುಗೊಳಿಸ್ತೀವಿ ಎನ್ನುವಂತ ಒಂದು ಮನವೊಲಿಕೆಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಚೈತ್ರ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕೋಲಾರದ ಮಾಲೂರಿನಲ್ಲಿ ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನವನ ಕೆಲಸ 8 ವರ್ಷಗಳಿಂದ ಕೂಡ ನೆನೆಗುರಿಗೆ ಬಿದ್ದಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪಾರ್ಕ್ ಕಾಮಗಾರಿ ಕುಂಠಿತಗೊಂಡಿದೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 8. ನಾನು ಆಶಿಕ್ ಮುಲ್ಕಿ. ಇವತ್ತು ನಾವು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿದ್ದೀವಿ. ಮಾಲೂರು ನಗರದ ಹೊರವಲಯದಲ್ಲಿ ಕಳೆದ 8 ವರ್ಷಗಳಿಂದ ಸ್ಥಳೀಯ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಸೇರಿಕೊಂಡು ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಉದ್ಯಾನವನ ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನವನ ಅನ್ನುವಂಥ ಹೆಸರನ್ನಿಟ್ಟು ಕಳೆದ 8 ವರ್ಷಗಳಿಂದ ಇದನ್ನು ನಿರ್ಮಾಣ ಮಾಡುವಂಥ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಈ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡೋದಕ್ಕೆ ಅಧಿಕಾರಿಗಳಿಗೆ, ಸ್ಥಳೀಯ ಜನಪ್ರತಿನಿಧಿಗಳಿಗೆ ಸಾಧ್ಯ ಆಗಿಲ್ಲ. ಹೀಗಾಗಿ ಇದರಿಂದ ಸಾಕಷ್ಟು ಸಮಸ್ಯೆಗಳು ಈ ಒಂದು ಊರಿನಲ್ಲಿ ಆಗ್ತಾ ಇರುವಂಥದ್ದು. ಇದ್ರ ಜೊತೆಗೆ ಇದನ್ನು ಮಾತನಾಡೋದಕ್ಕೆ ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ಇಲ್ಲಿನ ಗ್ರಾಮಸ್ಥರಿದ್ದಾರೆ, ಸ್ಥಳೀಯರಿದ್ದಾರೆ, ಸ್ಥಳೀಯ ನಾಯಕರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇದೊಂದು ಉದ್ಯಾನವನ 8 ವರ್ಷಗಳಿಂದ ಮಾಡ್ತಾ ಇರುವಂಥದ್ದು. 8 ವರ್ಷ ಬೇಕಾ ಸರ್ ಒಂದು ಪಾರ್ಕನ್ನು ಮಾಡುವಂಥದ್ದಕ್ಕೆ? ಬೇಕಾಗಿಲ್ಲ. ಆದರೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ, ಇಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಇಲ್ಲಿ ಯಾರು ಕೇಳೋರಿಲ್ಲ. ಮೇಯ್ನು ಪ್ರಶ್ನೆ ಮಾಡೋರಿಲ್ಲ. ಪ್ರಶ್ನೆ ಮಾಡಿದ್ರೆ ಅವ್ರ ವಿರೋಧ ಪಕ್ಷದವರು ಅವರೇನು ನಮ್ಮನ್ನು ಕೇಳೋರು, ಬ್ರ್ಯಾಂಡ್ ಮಾಡಿಬಿಡೋರು, ಅವ್ರಿಗೆ ಸೇರಿದವರು ಇಲ್ಲ ಏನೋ ರೋಲ್ ಕಾಲಕ್ಕೆ ಇವ್ರು ಮಾಡ್ತಾರೆ ಅನ್ನೋ ಈ ಥರ ಇದು ಮಾಡ್ತಾರೆ. ಹಾಗಾಗಿ ಇಲ್ಲಿನ ಜನಪ್ರತಿನಿಧಿಗಳಿಗೂ ಹಿತಾಸಕ್ತಿ ಇಲ್ಲ. ಏನೋ ಅವರು ಬಂದಿದ್ದಾರೆ, ಜನರಿಗೆ ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ಮಾಡ್ಕೊಂಡು ಮನೆಗೆ ಹೋಗಬೇಕು. ಅಧಿಕಾರಿಗಳು ಅದೇ ಥರ ಆಗಿದ್ದಾರೆ. ಜನಪ್ರತಿನಿಧಿಗಳಂತಲ್ಲ, ಅಧಿಕಾರಿಗಳು ಹಾಗೇನೆ. ಅವ್ರು ದುಡ್ಡು ಕೊಟ್ಟು ಬರಬೇಕು. ಇನ್ನೆಲ್ಲಿ ಪಾರ್ಕ್ ಎಲ್ಲಿ ಮಾಡ್ತಾರೆ? ಪಾರ್ಕು ಮಾಡಲ್ಲ, ಒಂದು ರಸ್ತೆ ಮಾಡಲ್ಲ, ಒಂದು ಹಳ್ಳ ಮುಚ್ಚಲ್ಲ, ಒಂದು ರಸ್ತೆ ಬದಿಗಳಲ್ಲಿ ಒಂದು ಮರ ನೆಡಲ್ಲ. ಇನ್ನು ಅಲ್ಲೆಲ್ಲೋ ಹೋಗಿ ಮಾಡಿ ಏನಕ್ಕಾಗ್ತದೆ? ಏನು ಯೂಸ್ ಆಗ್ತದೆ? 8 ವರ್ಷ ಅಂದರೆ ಭಾಳ ದೊಡ್ಡ ಅವಧಿ ಸರ್. ಅಲ್ಲ, ದೊಡ್ಡ ಅವಧಿ ಅಲ್ಲ. 8 ವರ್ಷದಿಂದ ಏನೂ ಆಗಿಲ್ಲಲ್ಲ ಅಭಿವೃದ್ಧಿ. ಒಂದು ಪೈಸಾ ಅಭಿವೃದ್ಧಿ ಇಲ್ಲ. ಎಷ್ಟು ಎಲ್ಲ 25 ಲಕ್ಷ 30 ಲಕ್ಷ ಅಂತಿದ್ದಾರೆ ಅಧಿಕಾರಿಗಳು, ಅಷ್ಟೇ ಸರ್? ಇನ್ನೂ ಜಾಸ್ತಿ ಇರ್ತದೆ. ಎಲ್ಲ ಇಲ್ಲಿ ಲೋಕಲಲ್ಲಿ ಅಷ್ಟಿರ್ಬೋದು, ಇನ್ನು ಮೇಲಿಂದ ಬಂದರೆ ಇನ್ನೂ ಜಾಸ್ತಿ ಆಗ್ತದೆ.
ಅಲ್ಲ ಎಲ್ಲ ಕೊಟ್ಟು ಇಸ್ಕೊಂಡು ಅಷ್ಟು ಬಂದೈತೆ. ಹಾಂ ಹೌದು. ಯಾವುದೇ ₹1 ಒಂದು ಕೆಲಸ ಆಗಬೇಕಂದ್ರೂ ದುಡ್ಡಿಲ್ಲದು ಒಂದು ಕೆಲಸನೂ ಆಗಲ್ಲ ಮಾಲೂರು ತಾಲೂಕಲ್ಲಿ. ಬರೀ ಧೂಳು, ಎಲ್ಲ ರಸ್ತೆಗಳು ಹಾಳಾಗೋಗಿದೆ, ಏನು ಕಾಮಗಾರಿ ನಡೀತಾ ಇಲ್ಲ. ಮಾತುಗಳಲ್ಲಿ ಮಾತ್ರ ಕೋಟಿಗಳು ಮಾತಲ್ಲಿ ಮನೆ ಕಟ್ತವ್ರೆ, ಮಾತಲ್ಲಿ ಮನೆ ಕಟ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಏನು ಅಭಿವೃದ್ಧಿ ಏನೂ ಇಲ್ಲ, ಶೂನ್ಯ. ಸರ್ ಹೇಗೆ ಸರ್ ಒಂದು ಪಾರ್ಕನ್ನು ಉದ್ಯಾನವನವನ್ನು ಮಾಡೋದು ಒಂದು ಅಭಿವೃದ್ಧಿಯ ಪ್ರತೀಕ, ಒಪ್ಕೊಳ್ಳೋಣ, ಅದೊಂದು ಇದ್ದರೆ ಭಾಳ ಚೆನ್ನಾಗಿರುತ್ತೆ ಒಂದು ಊರಲ್ಲಿ. 8 ವರ್ಷದಿಂದ ಮಾಡ್ತಾವ್ರಲ್ಲ ಸರ್ ಇದು. ನೋಡಿ ಸರ್, ಈಗ ಇದೊಂದು ಪ್ರಜ್ಞಾವಂತ ಸಮಾಜದಲ್ಲಿ ನಾವಿದ್ದೀವಿ. ಕನಿಷ್ಠ ಪಕ್ಷ ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಲೇಔಟ್ಗಳು, ಇಂಡಸ್ಟ್ರಿಯಲ್ ಏರಿಯಾಗಳು ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ. ಸೊ ಇವತ್ತು ಅರಣ್ಯ ಇಲಾಖೆ ಇವತ್ತು ಅರಣ್ಯ ಸಂಪತ್ತನ್ನು ಉಳಿಸ್ತಕ್ಕಂಥ ಕೆಲಸ ಇವತ್ತು ಮಾಡಬೇಕಾಗಿದೆ ಜವಾಬ್ದಾರಿತವಾಗಿ. ಸಾಮಾಜಿಕ ಅರಣ್ಯ ವಲಯ ಇರ್ಬೋದು, ವಲಯ ಅರಣ್ಯ ಇಲಾಖೆ ಇರ್ಬೋದು. ಈ ಎರಡೂ ಇಲಾಖೆಗಳು 2018ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಕಾಮಗಾರಿ ಅಂದಾಜು ವೆಚ್ಚ ₹1 ಕೋಟಿ ಆಗಿರಬಹುದು. ನನ್ನ ಗಮನಕ್ಕೆ ಬಂದಾಗೆ ₹1 ಕೋಟಿ ವೆಚ್ಚ ಆಗಿದೆ. ಇವತ್ತು ಕೇವಲ 200 ಮೀಟ್ರ್ ವೈರ್ ಎಳೆಯೋದಕ್ಕೆ, ಅಂಡರ್ಗ್ರೌಂಡಲ್ಲಿ ವೈರ್ ಎಳೆಯೋದಕ್ಕೆ 5 ಲಕ್ಷ ಡ್ರಾ ಮಾಡ್ತಾರೆ ಅಂದರೆ ಒಬ್ಬ ಅಧಿಕಾರಿ ಇದನ್ನು ಯೋಚನೆ ಮಾಡಬೇಕು. 200 ಮೀಟ್ರಿಗೆ, ಖಾಲಿ 200 ಮೀಟ್ರಿಗೆ 5 ಲಕ್ಷ ರೂಪಾಯಿ ಡ್ರಾ ಮಾಡಿರ್ತಕ್ಕಂಥದ್ದು. ಇವತ್ತು ಅರಣ್ಯ ಇಲಾಖೆ ಸರ್ಕಾರ ಎಷ್ಟೋ ಕೋಟಿಗಳನ್ನು ಬಿಡುಗಡೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಅದನ್ನು ಆ ದುಡ್ಡಿನಲ್ಲಿ ಅನುಷ್ಠಾನಕ್ಕೆ ಬರಬೇಕಾಗಿರ್ತಕ್ಕಂಥ ಯೋಜನೆಗಳು, ಕಾಮಗಾರಿಗಳು ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆ ಇದೆ. ಈ ಸರ್ಕಾರಿ ಅಧಿಕಾರಿಗಳು ಇರ್ತಾರಲ್ವಾ, ಅವ್ರಿಗೆ ಮಾನ ಮರ್ಯಾದೆ ಅವ್ರಿಗೇನಾದ್ರೂ ಇರಬೇಕು. ದೇವ್ರ ಕೆಲಸ, ನಮ್ಮ ಕೆಲಸ. ನಾವು ಇವತ್ತು ನಮ್ದು ಕರ್ತವ್ಯ, ಇವತ್ತು ಮಾಲೂರಲ್ಲಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಇದು ನಾವು ಒಂದು ಸಮರ್ಪಕವಾಗಿ ನಿರ್ವಹಣೆ ಮಾಡ್ಕೊಂಡೋದ್ರೆ ನಮ್ದು ಹೆಸರು ಶಾಶ್ವತವಾಗಿರುತ್ತೆ ಅಂತ ಮಾಡಲ್ಲ. ಪರ್ಸೆಂಟೇಜು, ಟೆಂಡರು, ಕಮಿಷನ್ ಅಂತ ಹೇಳ್ಬಿಟ್ಟು ಎಲ್ಲ ಅವ್ರು ಮಾಡಿಕೊಂಡು ಇಲ್ಲಿ ಕೊನೆಗೆ ಬರೋಷ್ಟರಲ್ಲಿ ಎಲ್ಲ ಲೀಕ್ ಆಗಿಬಿಟ್ಟು ನೀರೆಲ್ಲ ಸೋರ್ಬಿಟ್ಟು ಬರೀ ಜಲಡಿ ಹಿಡಿದ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿರ್ತದೆ. ಇಲ್ಲಿ ನೋಡಕ್ಕೆ ಮಾತ್ರ ಅಷ್ಟೇ, ಹೆಸರಿಗೆ ಮಾತ್ರ ಕಾಮಗಾರಿ ಅಷ್ಟೇ ಸರ್. ಅದೇ ಅಲ್ಲ ಸರ್, ಇನ್ನೂ ಸುಮಾರು ಕೋಟಿ ಅನುದಾನಗಳು ತರ್ತಾರೆ, ಪರ್ಸೆಂಟೇಜ್ಗಳು, ಅದು ಕಮಿಷನ್ಗಳು ಬಾಯಿ ಬಿಟ್ಟು ಹೇಳ್ತಾರೆ ಸರ್. ಭಾಳ ಹತ್ರದಿಂದ ನೋಡಿದಂಗಿದ್ದಾರೆ ಅಧಿಕಾರಿಗಳು. ಅಲ್ಲ ಸರ್, ಐಮಾಸ್ ಲೈಟ್ ಹಾಕ್ತಾರೆ ಸರ್. KEB ಇರ್ಬೋದು, ಇಲ್ಲ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಇರ್ಬೋದು, ಐಮಾಸ್ ಲೈಟ್ ಹಾಕ್ತಾರೆ. ಒಂದು ಐಮಾಸ್ ಲೈಟಿಗೆ ಬೋಲ್ಟಿಂದ ಹಿಡಿದು, ಕಾಂಕ್ರೀಟಿಂದ ಹಿಡಿದು ಕನೆಕ್ಷನ್ ಹಾಕಿ ಅದನ್ನು ಬೆಳಕು ಕೊಡೋ ಅಷ್ಟೊತ್ತಿಗೆ ಒಂದು ಐಮಾಸ್ ಲೈಟಿಗೆ ₹1 ಲಕ್ಷ ಖರ್ಚಾಗುತ್ತೆ. 3 ಲಕ್ಷ 4 ಲಕ್ಷ ಬಿಲ್ ಮಾಡ್ತಾರೆ, 6 ಲಕ್ಷ ಮಾಡ್ತಾರೆ. ಇಂಜಿನಿಯರ್ಗೂ ಕಮಿಷನ್ನು, ಕಾಂಟ್ರಾಕ್ಟ್ಗೂ ಕಮಿಷನ್, ಎಲ್ಲರಿಗೂ ಕಮಿಷನ್, ಲಕ್ಷ ಕಮಿಷನ್ನು. ವಾಟ್ರ್ ಸೋರ್ಸು, ಕುಡಿಯೋ ನೀರಿನ ಸಮರ್ಪಕವಾಗಿ ಕುಡಿಯೋ ನೀರಿಗೆ ಬೇಸಿಗೆ ಕಾಲದಲ್ಲಿ ನೀರಿಗೆ ಕೊಡಬೇಕು, ರಸ್ತೆ ಕೊಡಬೇಕು. ಮಾಲೂರು ತಾಲೂಕು ರಸ್ತೆಯಲ್ಲಿ ತಿಂಗಳಿಗೆ 20 ಜನ ಸಾಯ್ತಿದ್ದಾರೆ. ಆಕ್ಸಿಡೆಂಟ್ಗಳು ನಮ್ಮ ಲೀಡರ್ಸು ಇಲ್ಲೇ ನಾವು ಮಾತಾಡ್ತಾ ಇದ್ದೀವಿ, ನಮಗೆ 2 ವೀಲರ್ ಆದರೆ ಹಿಂದ್ಗಡೆಯಿಂದ ಬಂದು ಟಿಪ್ಪರ್ ಲಾರಿಗಳು ಹೊಡೆದು ಸಾಯಿಸ್ತಾ ಇದ್ದಾರೆ. ಕೇಳೋರಿಲ್ಲ. ಕೇಳಿದ್ರೆ ಅವನಿಗೆ ಯಾವುದೋ ಒಂದು ಟೈಟ್ಲ್ ಕೊಟ್ಬಿಟ್ಟು ಇವನು ವಿರೋಧ ಪಕ್ಷದವನು, ಇವನು ಯಾರು ಹೇಳ್ಕೊಟ್ಬಿಟ್ಟಿದ್ದಾರೆ, ಅಲ್ಲ ಇವ್ನು ಚೂ ಬಿಟ್ಟು ಕೊಟ್ಬಿಟ್ಟಿದ್ದಾರೆ, ಬಕೆಟ್ ಹಿಡಿಯೋವನು ಇವನು, ಅವನಿಂದ ಇರೋವನು, ಇವನಿಂದ ಹೇಳ್ಕೊಟ್ಟಿದ್ದಾರೆ. ಯಾರು ಹೇಳ್ತಾರೆ ಸರ್? ನಮಗೂ ಬುದ್ಧಿ ಇದೆ ಸರ್, ತಿಳುವಳಿಕೆ ಇದೆ ಸರ್. ನಮ್ಗೆ ಹೇಳುವಾಗ ನಗು ಬರುತ್ತೆ, ಬಟ್ ಅಷ್ಟೇ ಸಿಟ್ಟು ಬರುತ್ತೆ ಹೇಳುವಾಗ. ಪ್ರತಿನಿತ್ಯ ನಮ್ಮನ್ನ ಆರೋಪ ಮಾಡಿ. ಈ ರೈಲ್ವೆ ಬ್ರಿಡ್ಜ್ ಹತ್ರ ಈಗ ನೀವು ಬಂದ್ರೆ ನೀವೆಷ್ಟು ಟೈಮ್ ತಗೊಂಡ್ರಿ ಸರ್ ಇಲ್ಲಿ ರೈಲ್ವೆ ಬ್ರಿಡ್ಜ್ ಹತ್ರ ಪಾಸ್ ಮಾಡೋದಕ್ಕೆ? ಮಾಲೂರು ಹೊಸೂರು ರೋಡ್ ಇದೆಯಲ್ಲ, ಸೂಪರ್. ಅದು ಅದ್ಭುತ ಸರ್. ನಾವು ಸಣ್ಣ ಗುಂಡಿ ಇಲ್ಲವೇ ಇಲ್ಲ, ಎಲ್ಲ ಮಿನಿಮಮ್ 3 ಅಡಿ ಸರ್. ನೀವು ನ್ಯೂಸ್ 18 ಬಂದಿದ್ದೀರಾ, ನ್ಯೂಸ್ 18 ಬಂದಿದ್ದೀರಾ, ಸಂತೋಷ. ನಾವು ಲೋಕಲಲ್ಲಿರೋರು ಅಧಿಕಾರಿಗಳ ಮೇಲೆ, ರಾಜಕಾರಣಿಗಳ ಮೇಲೆ ನಾವು ಇದನ್ನು ಆರೋಪ ಮಾಡ್ತೀವಿ. ನಿಮ್ಮ ಕಣ್ಣಾರ ನೀವು ಇಡೀ ಸ್ಟೇಟೆಲ್ಲ ಓಡಾಡ್ತೀರಿ. ನಮ್ಮ ಮಾಲೂರು ಅಷ್ಟು ಅಧ್ವಾನ ಯಾವ ಸ್ಟೇಟಲ್ಲ ನೋಡಿದ್ದೀರಾ ಸರ್ ನೀವು? ರಸ್ತೆಗಳ ನೋಡಿದ್ದೀರಾ? ಹೇಳದಲ್ಲ, ಸಣ್ಣ ಗುಂಡಿ ಅಂತೂ ಇಲ್ವೇ ಇಲ್ಲ ಸರ್, ಎಲ್ಲ ದೊಡ್ಡದೇ. ನಮ್ಮ ಜನ ಅಲ್ಲ ಸರ್. ಇನ್ನೊಂದು ವಿಷಯ ಏನಂದರೆ ನಮ್ಮದು ತಪ್ಪಿದೆ ಸರ್. ಜನ ಯಾವಾಗ ರಾಜಕಾರಣ ಬಂದಾಗ, ಚುನಾವಣೆಗಳು ಬಂದಾಗ ಯಾರು ದುಡ್ಡು ಕೊಡ್ತಾರೋ ಅಂತ ಕಾಯ್ಕೊಂಡಿದ್ದು ನಮ್ಮ ಮತದಾರರು ದುಡ್ಡಿಗೆ ಆಮಿಷಗೊಳಗಾಗ್ತಾರೋ, ದುಡ್ಡು ಕೊಟ್ಟವರು ಅವ್ರು ಯಾವುದೇ ಕೆಲಸ ಮಾಡಲ್ಲ, ಏನಿಲ್ಲ. ನಾವು ಮತದಾರರು ಬದಲಾವಣೆ ಆದರೆ ರಾಜಕಾರಣಿಗಳನ್ನ ಬೆವರಿಳಿಸ್ಬೋದು ಸರ್, ಮನೆ ಬಾಗಿಲಿಗೆ ಬರ್ದಿರೋ ಥರ ಭಯ ಇಡಿಸ್ಬೋದು. ಲೀಡರ್ಸು ಯಾರೋ ಮಾತಾಡ್ದವ್ರಿಗೆ ಎಲ್ಲ ಕೆಟ್ಟ ಹೆಸರು ಮಾಡಿ ಅವ್ರಿಗೆ ಟೈಟ್ಲ್ ಕೊಟ್ಟು ಬಾಯಿ ಮುಚ್ಚಿಸ್ಬಿಟ್ಟು ಇವರು ಇಷ್ಟ ಬಂದಂಗೆ ಅಧಿಕಾರಿಗಳು ಮಾಡ್ಕೊಂಡು ಹೋಗ್ತಾರೆ. ಅಧಿಕಾರಿಗಳು ಹಂಗೆ ಇದ್ದಾರೆ, ರಾಜಕಾರಣಿಗಳು ಹಂಗೆ. ನಾವು ಮನೆ ಬರ ಸರ್. ಕೆಲವು ಸಿನಿಮಾ ಎಲ್ಲ ಮಾಡಿ ಮುಗಿಸ್ತಾರೆ, ಆಮೇಲೆ ಒಂದು ಒಳ್ಳೆ ಟೈಟ್ಲ್ ಇಡಬೇಕು ಅಂತ ಯೋಚನೆ ಮಾಡಿರ್ತಾರೆ. ಅವ್ರನ್ನೆಲ್ಲ ಮಾಲೂರು ಕರ್ಕೊಂಬಂದ್ರೆ ಒಳ್ಳೇದು ಅನಿಸ್ತೈತೆ, ಡೈರೆಕ್ಟರ್ಗಳನ್ನೆಲ್ಲ. ಸರ್ ಹೆಂಗೆ ಸರ್, ಹಿಂಗಾದ್ರೆ ಒಂದು ಊರಲ್ಲಿ ಒಂದು ಪಾರ್ಕನ್ನು ಇನ್ನೂ ಓಪನ್ ಮಾಡೋಕ್ಕಾಗಿಲ್ಲ, ಕಾಮಗಾರಿ ಮುಗಿಸಿಲ್ಲ ಅಂದರೆ? ಇವತ್ತು ಮಾಲೂರು ನಗರ ದಿನದಿಂದ ದಿನ ಜನಸಂಖ್ಯೆ ಹೆಚ್ಚಾಗ್ತಾನೆ ಇದೆ, ಅದನ್ನೆಲ್ಲ ನೋಡ್ತಾನೆ ಇರ್ತೀವಿ. ಈಗ 2018ರಲ್ಲಿ ಪ್ರಾರಂಭವಾದ ಸಾಲುಮರ ತಿಮ್ಮಕ್ಕ ವೃಕ್ಷೋದ್ಯಾನ ಇದುವರೆಗೂ ಜನಗಳ ಅನುಕೂಲಕ್ಕೆ ಸಿಗ್ತಿಲ್ಲ. ಕಾರಣ ಅಧಿಕಾರಿಗಳ ವೈಫಲ್ಯ. ಹಾಗಾಗಿ ನಾವು ಏಕಾಏಕಿ ಶಾಸಕರ ಮೇಲೆ, ಅಂದರೆ ಶಾಸಕ ಅನುದಾನ ತಂದಿದ್ದಾರೆ, ಇಲ್ಲ ಅಂತ ಹೇಳ್ಬಾರ್ದು. ಅಧಿಕಾರಿಗಳ ವೈಫಲ್ಯದಿಂದ ಇವತ್ತು ಈ ಒಂದು ಕೆಲಸ ಆಗ್ತಾ ಇಲ್ಲ. ಅಧಿಕಾರಿಗಳು ಏನಂತಿದ್ದಾರೆ? ಅದೇ ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಅಧಿಕಾರಿಗಳು ಪರ್ಸೆಂಟೇಜು,
ಏನು ಹೆಚ್ಚಾಗಿ ಹೇಳೋದಲ್ಲ, ಅವ್ರು ಹೇಳಿದ್ರು ಈಗಾಗಲೇ ಅಧಿಕಾರಿಗಳು ಪರ್ಸೆಂಟೇಜು ಇಷ್ಟು ಪರ್ಸೆಂಟೇಜು ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ. ಹಂಗಾಗಿ ನಾವು ಯಾರ ಮೇಲೆ ಆರೋಪ ಮಾಡೋಕ್ಕೂ ಕಷ್ಟ ಆಗ್ತಿದೆ. ಅಂದರೆ ಅಧಿಕಾರಿಗಳು ಪರ್ಸೆಂಟೇಜು ಅಂತಂದರೆ ಶಾಸಕರು ಒಂದು ಸ್ವಲ್ಪ ಪರ್ಸೆಂಟೇಜಲ್ಲೇ ಇರ್ತಾರೆ. ಈಗ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಅವ್ರು ಮಾಡಿರೋದು, ಅನುಕೂಲ ಯಾರಿಗೂ ಆಗ್ತಾ ಇಲ್ಲ ಸರ್. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಅಧಿಕಾರಿಗಳನ್ನ ದಯವಿಟ್ಟು ಹತ್ತು ಕಡೆ ಗಮನ ಹರಿಸಿ ಅದನ್ನು ಸಾರ್ವಜನಿಕರಿಗೆ ಅನುಕೂಲ ಆಗಂಗೆ ಮಾಡಿಕೊಡಿ ಅಷ್ಟೇ. ನಮ್ಮ ಅನಿಸಿಕೆ ಅಷ್ಟೇ ಸರ್. ಮಾಡಿಕೊಡಲ್ವಲ್ಲ ಇವ್ರಿಗೆ ಇನ್ನೇನು ಏನು ಹೇಳಬೇಕು ಅಂತ. ಇವತ್ತು ಮಾಲೂರಲ್ಲಿ ನಾವು ಏನು ಪ್ರಜ್ಞಾವಂತ ಸಮಾಜದಲ್ಲಿದ್ದೀವಿ, ಬದುಕ್ತಾ ಇದ್ದೀವಿ. ಬಹುಶಃ ಸಾಲುಮರದ ತಿಮ್ಮಕ್ಕನ ಹೆಸರಿನಲ್ಲಿ ಒಂದು ಯೋಜನೆಯನ್ನು, ಉದ್ಯಾನವನವನ್ನು ತಂದಿರತಕ್ಕಂಥದ್ದು ಮಾಲೂರು ತಾಲೂಕಿನ ಜನತೆ ಸ್ವಾಗತ ಬಯಸ್ತಾರೆ, ಅಭಿನಂದನೆ ಕೂಡ ಬಯಸ್ತಾರೆ. ಯಾಕಂತಂದರೆ ಸಾಲುಮರದ ತಿಮ್ಮಕ್ಕನ ನೆನಪನ್ನು ಮಾಲೂರಲ್ಲಿ ಮಾಡ್ಕೊಳ್ತಾ ಇದ್ದಾರಲ್ಲ ಅಂತೇಳಿ. ಹಾಗಾಗಿ ಇವತ್ತು ಕಾಮಗಾರಿಗಳಲ್ಲಿ ಅಕ್ರಮ, ಲಂಚ ಆರೋಪ, ಅದು ಆಧಾರರಹಿತವಾದಂಥ ಆರೋಪಗಳು ನಾವಂತೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇತ್ತೀಚೆಗೆ ಮಾಲೂರು ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಬಹುಶಃ ರಸ್ತೆಗಳು ಹದಗೆಟ್ಟಿದ್ದಾವೆ ಅಂತಕ್ಕಂಥ ಜನಗಳಲ್ಲಿ ಮಾತುಗಳಿದ್ದಾವೆ. ಈಗಾಗಲೇ ಮಾತಲ್ಲ ಸರ್, ಇದೆ ಅಲ್ಲಿ ರಸ್ತೆಗಳು ಈಗ ಶಾಸಕರು ಅನುದಾನವನ್ನು ತಂದಿದ್ದಾರೆ, ಪ್ರತಿ ಭಾಷಣಗಳಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಈಗ 1.25 ವರ್ಷ ಆಗಿದೆ ಅಧಿಕಾರಕ್ಕೆ ಬಂದು, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಬಂದು. ನಮಗಂತೂ ವಿಶ್ವಾಸ ಇದೆ ಅತಿ ಶೀಘ್ರದಲ್ಲಿ ಏನು ಪಾರ್ಕ್ ವಿಚಾರವಾಗಿ ಮಾತಾಡ್ತಾ ಇದ್ದೀರಿ, ಶಾಸಕರು ಕೂಡ ಅಲ್ಲಿ ಭೇಟಿ ಕೊಟ್ಟು ಆ ಕಾಮಗಾರಿಗಳು ಯಾರು ಸಂಬಂಧಪಟ್ಟವ್ರಿಗೆ ಕೂಡ ಸೀರಿಯಸ್ ಆಗಿ ಹೇಳಿದ್ದಾರೆ, ಇದು ಕೂಡಲೇ ಉದ್ಘಾಟನೆ ಆಗಬೇಕು ಅಂತೇಳಿ ಆಗ್ತದೆ ಅಂತ ಮಾಡ್ತಾರೆ ಅಂತಕ್ಕಂಥ. ತಿಂಗಳಿಂದ ಭೇಟಿ ಕೊಟ್ಟಿದ್ದವರು 1.5 ತಿಂಗಳು 2 ತಿಂಗಳಿಂದ ಭೇಟಿ ಕೊಟ್ಟಿದ್ದು. 2 ತಿಂಗಳಾಯ್ತಲ್ಲ ಸರ್ ಅಲ್ವಾ? ಈಗ ಅಲ್ಲ, ನೀವು MLA ಕಡೆಯವರಾ? MLA ಕಡೆಯವರು ಹೇಳಿ, ಸತ್ಯ ಮಾತಾಡೋದು ಎಲ್ಲರೂ MLA ಅವರೇ. ಮಾಲೂರು ತಾಲೂಕು MLA ಅಲ್ವಾ? ನಾನೇನು MLA ಕಡೆಯವರು ಅಂತ ಬ್ರ್ಯಾಂಡ್ ಹಾಕೊಂಡಿಲ್ವಲ್ಲ. ಅಲ್ಲ, ಅವ್ರು ಹೇಳ್ತಾ ಇದ್ರು ನಮ್ಮನ್ನ, ಅದು ಆಧಾರ ರಹಿತವಾದಂತದ್ದು ಅಲ್ವಾ? ನಮ್ಮ MLA ಅಂತ ಹೇಳ್ತಾ ಇದ್ವಿ. ಆಧಾರ ಇವ್ರು ಹೆಂಗ್ ಮಾತಾಡ್ತಿದ್ದಾರೆ ಅಂತಂದ್ರೆ MLAಗೆ ನೋವಾಗಬಾರದು. ನೋವಂತೆ ಪ್ರಶ್ನೆ ಅಲ್ವಾ? ಸತ್ಯ ಮಾತಾಡಕ್ಕೆ ನೋವೇನು? ಸತ್ಯ ಮಾತನಾಡಕ್ಕೆ ನೋವೇನು? ನಾವು ಇಲ್ಲಿ ಪಕ್ಷಾತೀತವಾಗಿ ಬಂದಿರತಕ್ಕಂಥದ್ದು. ಇಲ್ಲಿ ನಾವು ಯಾವುದೇ ರಾಜಕೀಯ ಪಕ್ಷಗಳನ್ನ ಇಟ್ಕೊಂಡು ಯಾರನ್ನೋ ನಾವು ಉದ್ದೇಶಪೂರ್ವಕವಾಗಿ ಮಾಡಬೇಕು, ಆಧಾರ ಏನಾದ್ರು ಇದ್ರೆ ಅಕ್ರಮಗಳಾಗಿದ್ದಾವೆ ಕಾಮಗಾರಿ ಎಲ್ಲ ಅಂತ ಆಧಾರ ಇಟ್ಕೊಂಡು ಮಾತಾಡಿದ್ರೆ ಒಳ್ಳೇದು ಅಂತ ನಾನಂತೂ ಭಾವಿಸ್ತೇನೆ. 8 ವರ್ಷ ಆಯ್ತಲ್ಲ, ಇನ್ನು ಯಾಕೆ ಓಪನ್ ಮಾಡಿಲ್ಲ ಅಂತ ಅನ್ಸುತ್ತೆ ನಿಮ್ಗೆ? ಅದು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಇದೆ. ಅದು ಶಾಸಕರ ಗಮನಕ್ಕೆ ಬಂದ ಮೇಲೆ ಭೇಟಿ ಕೊಟ್ಟು ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ, ಹೇಳಿದ್ದಾರೆ ಕೂಡಲೇ ನಾವು ಉದ್ಘಾಟನೆಯನ್ನು ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಅವರು ಮಾಡ್ತಾರೆ 100%. ನನಗಂತೂ ವಿಶ್ವಾಸ ಇದೆ ಸರ್. ಇನ್ನೊಂದು 2 ತಿಂಗಳು ಸರ್ ಮಾಡಿ ಮುಗಿಸ್ತಾರೆ. ನೋಡೋಣ, ಕಾದು ನೋಡೋಣ. ನೆನ್ನೆ ತಾನೇ ಪುರಸಭೆಯಲ್ಲಿ ಬಂದು ಬಜೆಟ್ ಮಂಡನೆ ಮಾಡಿದ್ದಾರೆ. ವರ್ಷದಿಂದ ವರ್ಷದ ಗಂಟನೂ ಏನು ಒಂದು ಬೀಚಿಂಗ್ ಪೌಡ್ರ್ ಹಾಕಲ್ಲ, ಮೋರಿ ಕ್ಲೀನ್ ಮಾಡಲ್ಲ, ಯಾವುದೋ ಒಂದು ಗುಂಡಿ ಮುಚ್ಚಲ್ಲ. ಈಗಿನ ಜಾತ್ರೆ ಬರ್ತದೆ, ವರ್ಷಕ್ಕೆ ಒಂದು ಕರಗ, ಮಾಲೂರು ಕರಗ ಬರ್ತದೆ. ಅದಕ್ಕೆ ಇವಾಗ ಚೆಲ್ತಾರೆ, ವರ್ಷದಿಂದೆಲ್ಲ ಒಂದೇ ಸಾರಿ ಬಿಲ್ ಮಾಡ್ಕೊಂಡ್ಬಿಡ್ತಾರೆ. ಬೆಂಗಳೂರು ಕಾಯ್ತಾ ಇದ್ದಾರೆ. ಮಾಲೂರು ಕರಗಕ್ಕೆ ಏನಾದ್ರು ಯಾವುದೇ ಲಿಂಕ್ ಇದೆ ಸಿಸ್ಟಮ್ ಅಂದ್ರೆ ಆ ಕಡೆ ಇರೋರೇ ಈ ಕಡೆ ತುಂಬಾ ಜನ ಇದ್ದಾರೆ. ಒಂದು 2 ವೀಲರಲ್ಲಿ ಮಾಲೂರು ಟೌನ್ ಒಳಗಡೆ ಓಡಾಡಕ್ಕಾಗಲ್ಲ, ಅಷ್ಟೊಂದು ಹದಗೆಟ್ಟು ಹೋಗಿದೆ ರಸ್ತೆಗಳು. ನಾವು ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ, ನಾವು ಮಾಡೋಕ್ಕೂ ಆಗಲ್ಲ. ಅವ್ರಿಗಿರ್ಬೇಕು, ಜನಪ್ರತಿನಿಧಿಗಳಿಗೆ ಇರಬೇಕು ಒಂದು ಆತ್ಮಸಾಕ್ಷಿ ಅನ್ನೋದೊಂದು ಇರುತ್ತೆ. ನಮಗೆ ನಮ್ಮ ಜನರು ವೋಟ್ ಹಾಕಿದ್ದಾರೆ, ಅವ್ರಿಗೇನಾದ್ರು ಮಾಡ್ಬೇಕು ಅನ್ನೋದೊಂದು ಇರ್ಬೇಕಲ್ಲ ಸರ್. ಅದಿದ್ದಂಗಿಲ್ಲ. ನನಗೆ ಇವ್ರನ್ನ ಮಾತಾಡ್ಸಕ್ ಬಹಳ ಇಷ್ಟ. ಯಾಕೆ ಹೇಳಿ, ಅವ್ರು ಆ ಪಕ್ಷದಲ್ಲೂ ಇಲ್ಲ, ಈ ಪಕ್ಷದಲ್ಲೂ ಇಲ್ಲ. ಇಂಡಿಪೆಂಡೆಂಟ್. ನಗರೋತ್ಥಾನದಿಂದ 2022-23 ಅನುದಾನ ಬಂದಿದೆ ಬೊಮ್ಮಾಯಿ ಸರ್ಕಾರದಿಂದ. ಅದು ಇದುವರೆಗೂ ಕೆಲಸ ಆಗಿಲ್ಲ, ಇನ್ಕಂಪ್ಲೀಟ್. ಅವ್ರನ್ನ ಕೇಳದೆ ಬಿಲ್ ಆಗಿಲ್ಲ, ಇನ್ನೊಂದಾಗಿಲ್ಲ ಅಂತ ಡಿಲೇ ಮಾಡ್ತಾರೆ. ಗೌರ್ಮೆಂಟ್ ಅಲ್ಲಿ ಬಂದಿರೋದು. ಹೌದು ಒಂದು ನಿಜ ಇದು. ಬೇಕಾದರೆ ನೀವು ಪುರಸಭೆಯಲ್ಲಿ ಬಂದು ಕೇಳ್ಬೋದು, ಯಾರು ಬೇಕಾದರೂ ಕೇಳ್ಬೋದು. 2022-23 ನಗರೋತ್ಥಾನ ಅನುದಾನದಿಂದ ಬಂದಿರೋವಂಥದ್ದು ಬೊಮ್ಮಾಯಿ ಸರ್ಕಾರ ಇದ್ದಾಗ. ಅದನ್ನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಇದುವರೆಗೂ ರಸ್ತೆಗಳು. ಈಗ ರಸ್ತೆ ಕಂಪ್ಲೀಟ್ ಮಾಡಿದ್ರೆ ಈಗ ಯಾವುದೋ ಅನುದಾನ ಈಗ ತಂದಿದ್ದಾರೆ ಅನ್ಕೊತಾರೆ ಜನ. ಬೊಮ್ಮಾಯಿ ಸರ್ಕಾರದಿಂದ ಬಂದಂಥ ಅನುದಾನನ ಈಗ ಮಾಡ್ತಾ ಇದ್ದಾರೆ ಕೆಲಸ, ಒಂದಷ್ಟು ಮಾಡ್ತಾ ಇದ್ದಾರೆ. ಈಗ ಮಾಡಿದ್ರೆ ಈಗಿನವ್ರು ತಂದ್ರು ಮಾಡಿದ್ರು. ಹೌದು ನಿಜಾನೇ. ಬೇಕಾದ್ರೆ ನೀವು RTI ಬೇಕಾದ್ರೆ ಹಾಕೊಬೋದು, ಯಾವ ಅನುದಾನ ಅಂತ ಕೇಳ್ಬೋದು. ಏನಾಗಿದೆ, ಸರ್ಕಾರಗಳು ಅನುದಾನಗಳು ಬಿಡುಗಡೆ ಮಾಡ್ತದೆ, ಅದು ಅನುದಾನಗಳು ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಗೊತ್ತಾಗಲ್ಲ. ಯಾವ ಅನುದಾನ ಏನು ಅಂತ ಗೊತ್ತಾಗೋದು, ಮಾಹಿತಿ ಕೊರತೆ. ಹೌದು ನಿಜಾನೇ. ಯಾರು ಕೊಡೋದು ಇಲ್ಲ. ಮಾಹಿತಿಗೆ ಹಾಕಿದ್ರೆ ನೀವು ಏನೋ ಕಮಿಷನ್ ಕೇಳ್ತಾರೆ, ಇನ್ನೊಂದು ಹಾಕ್ತಾರೆ ಅಂತ ಹೇಳ್ತಾರೆ. ಮತ್ತು ಅನುದಾನಗಳು ಬಂದಂಥದ್ದನ್ನು ಸರಿಯಾದ ರೀತಿ ಸಮರ್ಪಕವಾಗಿ ಕೆಲಸನೂ ಮಾಡಿರಲ್ಲ, ಇನ್ಕಂಪ್ಲೀಟ್ ಆಗಿರ್ತದೆ. ನಾನು ಬೇಕಾದ್ರೆ ಸಾರ್ವಜನಿಕರಿಗೆ ಕೇಳೋದು ಒಂದೇ, ಎಲ್ಲನೂ RTI ಹಾಕಿ ಕೇಳಿ, ಪ್ರಶ್ನೆ ಮಾಡಿ. ಪ್ರಶ್ನೆ ಮಾಡಲ್ಲ, ಯಾರೂ ಪ್ರಶ್ನೆ ಮಾಡಲ್ಲ. ಇದು ಯಾವ ಕೆಲಸ ಏನು ಅಂತ ಯಾವುದು. ಈಗ ಒಂದು ಕೆಲಸ ಮಾಡ್ತಾರೆ, ಕೆಲಸ ಮಾಡಿದ್ಮೇಲೆ ಒಂದು ಬೋರ್ಡ್ ಹಾಕಬೇಕು,
ಇಂಥ ಅನುದಾನದಲ್ಲಿ ಇಷ್ಟು ಲಕ್ಷ ಬಂದಿದೆ, ಇಷ್ಟು ಕೋಟಿ ಬಂದಿದೆ ಅನ್ನೋದನ್ನ ಯಾರು ಹಾಕಲ್ಲ. ಯಾರು ಗುತ್ತಿಗೆದಾರರ ಹೆಸರು ಹಾಕ್ಬೇಕು? ಹೌದೌದು, ಯಾವುದು ಹಾಕಲ್ಲ. ನಿರ್ವಹಣೆ ಒಂದು ರಸ್ತೆ ಇರುತ್ತೆ, ಅದು ನಿರ್ವಹಣೆ ಇರುತ್ತೆ, ಆ ನಿರ್ವಹಣೆ ಏನೂ ಇರಲ್ಲ. ಬರ್ತಾರೆ, ಹಾಕ್ಕೊಳ್ತಾರೆ, ಹೋಗ್ತಾ ಇರ್ತಾರೆ. ಏನು ಚುನಾವಣೆ ಹಿಂದೆ ಒಂದು ರಸ್ತೆ ಹಾಕ್ತಾರೆ, ಒಂದು ಲೇಯರು, ಮತ್ತೆ ಚುನಾವಣೆ ಆದ್ಮೇಲೆ ಇನ್ನೊಂದು ಲೇಯರ್ ಹಾಕ್ತಾರೆ. ಇದು ಕಂಪ್ಲೀಟಾ ಇನ್ಕಂಪ್ಲೀಟಾ? ಈಗ ಏನು ಮಾಡ್ಬೇಕು ಸರ್ ಹೇಳಿ, ಯಾವಾಗ ಹೇಳ್ತೀರಿ? ನಾವೆಲ್ಲ ಹೋಗೋಣ MLA ಹತ್ರ ಹೋಗಿ ಯಾವಾಗ ಮಾತಾಡೋಣ? ಕೂಡಲೇ ಈಗ ಎಲ್ಲರೂ ಕೂಡ ಸಮ್ಮುಖದಲ್ಲಿ ಮಾಲೂರು ತಾಲೂಕಿನ ಜನತೆಗೆ ಈ ಮಾಧ್ಯಮದ ಮುಖಾಂತರ ಶಾಸಕರು ಕೂಡ ಏನು ಸಾಲುಮರದ ತಿಮ್ಮಕ್ಕನ ಹೆಸರಲ್ಲಿ ಪಾರ್ಕ್ ಆಗಿದೆ ಅದನ್ನು ಕೂಡಲೇ ಉದ್ಘಾಟನೆ ಮಾಡಿ ಅಂತೇಳಿ ನಾವಂತೂ ಕೂಡ ಮನವಿ ಮಾಡ್ತೇವೆ. ಆ ಆಶಾಭಾವನೆ ನನ್ನಲ್ಲಂತೂ ಇದೆ. ಇದಿಷ್ಟು ಮಾಲೂರಿನ ಮಂಗಾಪುರ ಬಳಿ ಇರುವಂಥ ಒಂದು ಉದ್ಯಾನವನವನ್ನು ಕಳೆದ 8 ವರ್ಷಗಳಿಂದ ಭಾಳ ನಿಧಾನಗತಿಯಲ್ಲಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಕಾಮಗಾರಿಯಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದಿರುವಂಥ ಅನುಮಾನ ಇದೆ. ಪಾರದರ್ಶಕವಾಗಿ ಅಧಿಕಾರಿಗಳು ನಡೆದುಕೊಳ್ತಾ ಇಲ್ಲ, ಮಾಹಿತಿಯ ಕೊರತೆ ನಮಗಿದೆ. 8 ವರ್ಷಗಳ ಕಾಲ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡುವಂಥದ್ದು ಏನಿದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಸ್ಥಳೀಯರು, ಗ್ರಾಮಸ್ಥರು, ಮಾಲೂರಿನ ಜನತೆ ಕೇಳ್ತಾ ಇರುವಂಥದ್ದು. ಮತ್ತು ಮುಖ್ಯವಾಗಿ ಪದ್ಮಶ್ರೀ ಪುರಸ್ಕೃತರಾಗಿರುವಂಥ ಸಾಲುಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಉದ್ಯಾನವನವನ್ನು ನಿರ್ಮಾಣ ಮಾಡಿ ಇಷ್ಟೊಂದು ಯಾಕೆ ಡಿಲೇ ಮಾಡ್ತಾ ಇದ್ದೀರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಇವರು ಕೇಳ್ತಾ ಇರುವಂಥದ್ದು. ಇನ್ನಾದರೂ ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮುಕ್ತ ಮಾಡಿಕೊಡಬೇಕು ಅನ್ನುವಂಥದ್ದೇ ನಮ್ಮ ಬೇಡಿಕೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.